ನೀನೇನಾದ್ರೂ ಲೂಸೇನೆ? ಈ ವಿಷಯನ ಇಷ್ಟು ಸಲೀಸಾಗಿ ಹೇಳ್ತಿದ್ಯಲ್ಲ? ಅವ್ರ ಹತ್ರ ಮನೆಯವ್ರು ಮಾತಾಡಿದ್ರೆ ನಮ್ಮ ಬಣ್ಣ ಬಯಲಾಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಂಗೆ? ದೊಡ್ಡದಾಗಿ ಯೋಜನೆಗಳಂತಿದ್ದಲ್ಲ, ಇದಕ್ಕೂ ನಿನ್ನ ಹತ್ರ ಏನಾದರೂ ಪ್ಲಾನ್ ಇರುತ್ತೆ ಬಿಡು. ನಾನು ಓವರಾಗಿ ಆಡೋಳಲ್ವಾ, ನನ್ನ ಪಾಡಿಗೆ ನಾನು ತಪ್ಪಾಗಿರ್ತೀನಿ ಬಿಡು. ಓ, ಹಾಗಿದ್ರೆ ಇಷ್ಟೆಲ್ಲ ನಡೆದಿದೆ ಅಂತ ಆಯ್ತು. ಹೌದು ಗುರುಗಳೇ, ಕೃಷ್ಣನ್ ಕಂಟಕ ಇತ್ತು ಅಂತ ಅರ್ಜೆಂಟಲ್ಲಿ ಮದುವೆ ಮಾಡಿಬಿಟ್ವಿ. ಈತಂಗೆ ಯಾವ ಕಂಟಕೂ ಇರಲಿಲ್ವಲ್ಲ? ಏನ್ ಹೇಳ್ತಾ ಇದ್ದೀರಾ? ಯಾವ ಕಂಟಕನೂ ಇರ್ಲಿಲ್ವಾ? ಖಂಡಿತ ಇರಲಿಲ್ಲಪ್ಪ. ಅವತ್ತು ನೀವು ನಮ್ಮ ಮನೆಗೆ ಬಂದಾಗ ಕಂಟಕ ಇರೋ ಥರನೇ ಹೇಳಿದ್ರಲ್ವಾ? ನಾನು ಕೃಷ್ಣನ್ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳೇ ಇಲ್ವಲ್ಲ ತಾಯಿ. ನಿಮ್ಮ ಮಗನ ಆತ್ಮಕ್ಕೆ ಶಾಂತಿ ಸಿಗೋ ವಿಚಾರದಲ್ಲಿ ಕೃಷ್ಣ ಬದಲಾಗದೆ ಇದ್ರೆ ಮಾತ್ರ ಸಮಸ್ಯೆ ಇದೆ ಅಂತ ಹೇಳಿದ್ದೆ. ಅಷ್ಟಕ್ಕೂ ನಾನು ಈ ಮಾತು ಹೇಳಿದಾಗ ನೀವು ಇಲ್ಲಿ ಇರಲೇ ಇಲ್ವಲ್ಲ, ನಿಮ್ಗೇನೋ ತಪ್ಪು ಮಾಹಿತಿ ಬಂದಿದೆ ಅನ್ಸತ್ತೆ. ಗುರುಗಳೇ, ನಿಜವಾಗ್ಲೂ ಕೃಷ್ಣನ ಜಾತಕದಲ್ಲಿ ಯಾವ ತೊಂದರೆನೂ ಇರಲಿಲ್ವಾ? ನೀವು ಹೇಳೋ ಥರ ಇವನಿಗೆ ಪ್ರಾಣಾಪಾಯ ತರುವಂಥ ಯಾವ ಕಂಟಕೂ ಇರಲಿಲ್ಲ, ಸಂಧಿಯೂ ಇರಲಿಲ್ಲ. ಭವಾನಿ, ನಮ್ಮ ಕೃಷ್ಣನ ಜಾತಕದಲ್ಲಿ ಯಾವ ತೊಂದರೆನೂ ಇರ್ಲಿಲ್ವಂತೆ, ಎಲ್ಲ ಸರಿಯಾಗೇ ಇತ್ತಂತೆ. ನೀನ್ ಕರ್ಸಿದ ಸ್ವಾಮೀಜಿಗಳು ನಮಗೆ ತಪ್ಪು ಮಾಹಿತಿ ನೀಡಿದ್ದಾರೆ. ಅಯ್ಯೋ ಅದ್ಗೆ, ಅವ್ರು ಹೇಳೋ ಭವಿಷ್ಯ ತಪ್ಪಾಗಿದ್ರೆ ನಾನೇನ್ ಮಾಡೋಕ್ಕಾಗುತ್ತೆ? ಅದ್ಗೆ ಏನೋ ಕರ್ಸೋ ಅನಿವಾರ್ಯತೆ ಇತ್ತು, ಕರೆಸ್ದೆ ಅಷ್ಟೇ. ಅಷ್ಟಕ್ಕೂ ಈ ಗ್ರಹಗತಿಗಳೆಲ್ಲ ನನ್ಗೆಲ್ಲ ಅರ್ಥ ಆಗುತ್ತೆ. ತುಂಬಾ ಫೇಮಸ್ ಸ್ವಾಮೀಜಿ ಅಂತ ಅವ್ರು ಹೇಳಿದನ್ನೆಲ್ಲ ನಂಬಿ ಅವ್ರನ್ನ ಕರೆಸ್ದೆ ಅಷ್ಟೇ. ಹೌದು ಗುರುಗಳೇ, ನಮಗಿಂತ ಜಾಸ್ತಿ ತಿಳಿದವರು ಭಯ ಪಡಿಸಿದ್ರೆ ನಾವು ಅದನ್ನ ನಂಬಲೇಬೇಕಲ್ವಾ? ಮಾಮ್, ಬರೀ ಭಯ ಪಡಿಸಿದಷ್ಟೇ ಅಲ್ಲ, ಅವ್ರು ಹಾಗೆ ಹೇಳಿದ್ಮೇಲೆ ಕ್ರಿಷ್ಗೆ ಕಂಟಕ ಹೆದರಾಗಿದ್ದು ನಿಜ ತಾನೆ? ಪಾಟ್ ತಲೆ ಮೇಲೆ ಬೀಳೋದು ಚೆಸ್ ಮಿಸ್ ಆಯ್ತಲ್ವೋ ಮಾಮ್? ಗುರುಗಳೇ, ನಮಗೆ ಗೊತ್ತಿಲ್ಲದೆ ನಮ್ಮಿಂದ ಅಪಚಾರ ಆಗೋಗಿದೆ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಸ್ವಲ್ಪ ತಡಿಯಮ್ಮ. ಮಗು, ನಿನ್ನ ಹೆಸರೇನಮ್ಮ? ರಾಧಾ. ನಿನ್ನ ರಾಶಿ ನಕ್ಷತ್ರ ಹೇಳ್ಬೋದಾ? ಕುಂಭರಾಶಿ, ಧನಿಷ್ಠ ನಕ್ಷತ್ರ. ಹತ್ತರ ಒಳಗೆ ಒಂದು ಸಂಖ್ಯೆ ಹೇಳಮ್ಮ. 7. ಭಯ ಹುಟ್ಟಿಸೋ ಥರ ಪ್ರಶ್ನೆ ಕೇಳಿ
ಹೀಗ್ಯಾಕೆ ಈ ಸ್ಮೈಲು? ಏನಾಯ್ತು ಗುರುಗಳೇ? ಆ? ಏನಾಯ್ತು ಅಂತ ಕೇಳಿದೆ. ಏನಿಲ್ಲ. ನಮಗಂತೂ ಈ 20 ದಿನದಲ್ಲಿ ಏನೇನಾಯ್ತು, ಯಾಕೆ ಈ ಥರ ನಡೀತು ಅಂತಾನೆ ಅರ್ಥ ಆಗ್ತಿಲ್ಲ ಗುರುಗಳೇ. ಯಾವಾಗಲೂ ನಿಮ್ಮ ಅಭಿಪ್ರಾಯ ಕೇಳಿ ಮುಂದುವರಿಯೋ ನಾವು ಈ ಸಲ ತಪ್ಪು ಮಾಡಿದ್ವಿ ಅಂತ ಅನಿಸ್ತಾ ಇದೆ. ಇದರಿಂದ ಏನೂ ತೊಂದರೆ ಇಲ್ಲ ಅಲ್ವಾ ಗುರುಗಳೇ? ತಂತಾನೆ ಆಗಿದ್ದಕ್ಕೆ ತೊಂದರೆ ಆಗಲ್ಲಮ್ಮ. ಬೇಕು ಅಂತಾನೆ ಮಾಡ್ಕೊಂಡಿದ್ದಕ್ಕೆ ತೊಂದರೆ ಆಗಬಹುದು. ಅಂದರೆ ಅರ್ಥ ಆಗಲಿಲ್ಲ ಗುರುಗಳೇ. ಹೇಳ್ತೀನಿ. ನೋಡು ಲಿಖಿತ, ನೀನು ಅವನಿಗೆ ಮೆಸೇಜ್ ಮಾಡೋದು, ಅದನ್ನು ಅವ್ನು ನೋಡಿ ನಿನಗೆ ರಿಪ್ಲೈ ಮಾಡೋದು, ತಿರ್ಗಾ ನೀನು ಅವನಿಗೆ ಮೆಸೇಜ್ ಮಾಡೋದು, ಅಬ್ಬಬ್ಬಬ್ಬಬ್ಬ, ಇದನ್ನೆಲ್ಲ ನೋಡಿ 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 ನನಗೂ ಸಾಕಾಗಿ ಹೋಗ್ಬಿಟ್ಟಿದೆ. ದಾರಿಗೆ ಬರ್ತಾನೆ ಅಪ್ಪಮ್ಮ. ಇನ್ನು ಸ್ವಲ್ಪ ದಿನದಲ್ಲಿ ನಾವು ಅನ್ಕೊಂಡಂಗೆ ಎಲ್ಲ ಆಗುತ್ತೆ. ಏನಾಗುತ್ತೆ ನಿನ್ನ ತಲೆ? ಇಷ್ಟೊತ್ತಾಗಲೇ ಅವನು ನೀನು ಯಾರು ಅಂತ ಹುಡುಕಿ ನೀವಿಬ್ರು ಆಗಾಗ ಭೇಟಿಯಾಗಿ ನಿಮ್ಮಿಬ್ರು ಸ್ನೇಹ ಬೆಳೆದಿದ್ದಿದ್ರೆ ನೀನು ಹೇಳಿದ ಮಾತನ್ನ ನಾನು ಒಪ್ಕೊಳ್ತಿದ್ದೆ. ಆದರೆ ಹಾಗೇನು ಆಗ್ಲಿಲ್ವೇ? ಆಗುತ್ತೆ ಅಪ್ಪಮ್ಮ, ಹಾಗೇ ಆಗುತ್ತೆ. ಎಲ್ಲ ನಿನ್ನ ಭ್ರಮೆ. ನನ್ನ ಕೈಲಿ ಈ ಸರ್ಕಸ್ನೆಲ್ಲ ನೋಡೋಕ್ಕಾಗ್ತಾ ಇಲ್ಲ. ನಾನು ಆದಷ್ಟು ಬೇಗ ಗೋಕುಲ ಮನೆ ಸೇರ್ಕೋಬೇಕು ಅಷ್ಟೇ. ಇದು ಒಳ್ಳೆ ಚೆನ್ನಾಗಾಯ್ತಲ್ಲ. ನಾನು ಅಕ್ಕನ ಮದುವೆ ಆದಾಗಿಂದ ನೋಡ್ತಾನೆ ಇದ್ದೀನಿ. ಹೇಳಿದ್ದೆ ಹೇಳಿ ತಲೆ ತಿಂತಾ ಇದೆಯಾ? ನನಗೂ ಕೇಳಿ ಕೇಳಿ ಸಾಕಾಗಿದೆ. ನಾನು ಅದೇ ಪ್ಲಾನಲ್ಲಿ ಇದ್ದೀನಿ ಅಂತ ಹೆಸರಿ ಹೇಳಬೇಕು. ನೀನು ಮಾಡೋ ಪ್ಲಾನ್ ನಾನು ನಂಬ್ಕೊಂಡಿದ್ರೆ ನಾನು ಮುಂದಿನ ಜನ್ಮದಲ್ಲೂ ಗೋಕುಲ ಮನೆ ನೋಡಲ್ಲ ಅಷ್ಟೇ. ಸರಿ ಆಯಿತು, ನನ್ನ ಪ್ಲಾನ್ ವರ್ಕ್ ಆಗಲ್ಲ ಅಂತಲೇ ಇಟ್ಕೊಳ್ಳೋಣ. ನಿನ್ನ ಹತ್ರ ಏನಾದ್ರು ಪ್ಲಾನ್ ಇದೆಯಾ? ಯಾಕಿಲ್ಲ, ಬೇಕಾದಷ್ಟಿದೆ. ಗುರಿ ಇಲ್ಲದೆ ದಾರಿ ತೋರಿಸೋಳಲ್ಲ ಈ ಕತ್ರಗುಪ್ಪೆ ಕಾಂತಮ್ಮ. ಏನು ದಾರಿ? ಯಾವ ಪ್ಲಾನ್ ಅದು? ಬಾಯ್ಲಿ ಹೇಳ್ತೀನಿ. ಗೊತ್ತಾಯ್ತಾ? ನಾನು ಹಿಂಗೆಲ್ಲ ಮಾಡಬೇಕು ಅಪ್ಪಮ್ಮ? ಖಂಡಿತ ಮಾಡಲೇಬೇಕು. ನಾವು ಅನ್ಕೊಂಡಿರೋದು ಆಗ್ಲೇಬೇಕು ಅಂದ್ರೆ ನೀನು ಇದನ್ನ ಮಾಡಲೇಬೇಕು. ಇಲ್ಲಪ್ಪ, ನನ್ನ ಕೈಲಿದೆಲ್ಲ ಆಗಲ್ಲ. ನಾನಿದೆಲ್ಲ ಮಾಡಲ್ಲ. ಮಾಡಲ್ಲ ಅಂದ್ರೆ ಆಗಲ್ಲ. ಅಲ್ಲಿ ಹೋಗಿ ಸೇರ್ಕೊಳಕ್ಕೆ ನಮ್ಗೆ ಉಳ್ದಿರೋದು ಇದೊಂದೇ ದಾರಿ. ಇಲ್ಲಾಂದ್ರೆ ಜೀವನ ಪೂರ್ತಿ ನಾವು ಕೊರಗ್ತಾ ಕೂತ್ಕೋಬೇಕಾಗತ್ತೆ ಅಷ್ಟೇ. ನೀನೇನಾದರೂ ಹೇಳಪ್ಪಮ್ಮ, ನನ್ನಿಂದ ಆ ಕೆಲಸ ಮಾಡೋಕ್ಕಾಗಲ್ಲ. ಏನು ಕೆಲಸ ಅದು? ಏನೋ ನನ್ನ ಕೈಲಿ ಆಗಲ್ಲ ಅಂತಿದ್ದೆ. ಏನು ಕೆಲಸ ಅದು? ಯಾಕೆ ಮಾಡಲ್ಲ ಅಂದೆ ನೀನು? ನಿನ್ನೆ ಕೇಳ್ತಾ ಇರೋದು, ಮಾತಾಡು. ಅದು ಏನಿಲ್ಲಪ್ಪ. ಒಳ್ಳೆ ಹೆದರ್ಬಿಟ್ಲಿ ಸವಾಸ ಆಯ್ತು. ಜೀವನ ಕಟ್ಕೊಂಡು ನಾನು ಸಾಯೋದಾಗಿದೆ ನನ್ನ ಕರ್ಮ. ಅಮ್ಮ ಏನೋ ಪ್ಲ್ಯಾನ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಎಲ್ಲ ಚೆನ್ನಾಗಾಯ್ತು ಅಂತ ಖುಷಿ ಪಡೋದ್ಬಿಟ್ಟು ಈಗ ಅದು ಏನು ಪ್ಲ್ಯಾನ್ ಮಾಡ್ತಾ ಇದ್ದಾಳೋ ಏನೋ. ಗುರುಗಳೇ, ನೀವು ಪ್ರತ್ಯೇಕವಾಗಿ ಮಾತಾಡಬೇಕು ಅಂತ ಹೇಳಿದಾಗ ನನ್ನ ಮನಸ್ಸಲ್ಲಿದ್ದ ಅನುಮಾನ ನಿಜ ಅಂತ ಅನ್ನಿಸ್ತು. ಈ ಮದುವೆ ಬಗ್ಗೆ ನಿಮಗೂ ಅಸಮಾಧಾನ ಇದೆಯಾ? ಆಗಬೇಕಾಗಿರೋದೇ ಆಗಿರುವಾಗ ಅಸಮಾಧಾನ ಯಾಕೆ ತಾಯಿ? ಈ ಮನೇಲಿ ಸದ್ಗುಣ ಇದೆ, ಪರೋಪಕಾರದ ಮನಸ್ಸಿರೋರು ಇದ್ದೀರಾ. ಹಾಗಾಗಿ ನಮಗೂ ನಿಮ್ಗೆ ಒಳ್ಳೇದಾಗಲಿ ಅನ್ನೋ ಕಾಳಜಿ ಇದೆ. ನಿಮ್ಮ ಶ್ರೇಯಸ್ಸಿಗೆ, ಪರಂಪರೆಗೆ ಧಕ್ಕೆ ಆಗುವಂಥ ವಿಚಾರ ಯಾವುದೂ ನಡೀದೇ ಇರೋವಾಗ ಅಸಮಾಧಾನ ಪಟ್ಕೊಳ್ಳೋ ಅಗತ್ಯ ಆದರೂ ಏನಿದೆ ತಾಯಿ?
ಹಾಗಲ್ಲ ಗುರುಗಳೇ, ಈ ಮದುವೆ ಹೇಗೆ ನಡಿಬೇಕಿತ್ತೋ ಹಾಗೆ ನಡೀಲಿಲ್ಲ. ಅದಕ್ಕೆ ಮನಸ್ಸಿಗೊಂಥರ ಹಿಂಸೆ. ಅದು ಅಲ್ಲದೆ ಮದುವೆ ಆದವರಿಬ್ಬರು ಏನೋ ಮುಚ್ಚಿಡ್ತಿದ್ದಾರೆ ಅಂತ ಅನುಮಾನ ಕಾಡ್ತಿದೆ. ಈ ಜಗತ್ತಿನಲ್ಲಿ ತೆರೆದಿಟ್ಟಿರೋ ಪುಸ್ತಕದ ಥರ ಯಾರು ಬದುಕ್ತಾ ಇದ್ದಾರೆ ತಾಯಿ? ನಾವೆಲ್ಲರೂ ಒಂದಲ್ಲ ಒಂದು ರಹಸ್ಯನ ನಮ್ಮ ಒಳಗೆ ಬಚ್ಚಿಟ್ಕೊಂಡಿಲ್ವಾ? ಅಲ್ಲಮ್ಮ, ನಿನ್ನ ಮನಸ್ಸಿನಲ್ಲಿ ಇರೋದೇ ನಡೆದ್ರು ಯಾಕೆ ಚಿಂತೆ ಮಾಡ್ತಾ ಇದೀಯಾ? ನಡೆಯೋ ರೀತಿ ನಡೆದಿದ್ರೆ ನನಗೆ ಬೇಜಾರು ಇರ್ತಿರ್ಲಿಲ್ಲ ಗುರುಗಳೇ. ಆದರೆ ಇದು ನೋಡಮ್ಮ, ರಾಧಾ ಒಳ್ಳೆ ಹುಡುಗಿ. ಅವಳು ಈ ಮನೆಗೆ ಸೊಸೆಯಾಗಿ ಬರಲಿ ಅಂತ ನಿನಗೂ ಆಸೆ ಇತ್ತಲ್ವಾ? ಈ ವಿಚಾರವಾಗಿ ಅವಳ ಹತ್ರ ಪ್ರಸ್ತಾಪ ಮಾಡಿದ್ದೆ ಅಂತ ಇನ್ನೊಂದ್ಸರಿ ನನ್ನ ಹತ್ರ ಹೇಳಿದ್ದೆ ಅಲ್ವಾ? ನಿನಗಿರೋದು ಬೇಜಾರೋ ಅಥವಾ ನಿನ್ನ ಅಹಂಗೆ ಬಿಟ್ಟು ಬಿತ್ತು ಅನ್ನೋ ಕೊರಗೋ? ಗೊತ್ತಿಲ್ಲ ಗುರುಗಳೇ. ಆದರೆ ಮನಸ್ಸಿಗೊಂಥರ ಕಸಿವಿಸಿ ಆಗ್ತಿರೋದಂತೂ ಸುಳ್ಳಲ್ಲ. ನೋಡಮ್ಮ, ಸಮಯ ಅನ್ನೋದು ಎಲ್ಲ ಗಾಯನೂ ವಾಸಿ ಮಾಡುತ್ತೆ. ಇಲ್ಲಿ ಏನು ಆಗಬೇಕಾಗಿದೆಯೋ ಅದೇ ಆಗಿದೆ. ರಾಧಾ ಈ ಮನೆಗೆ ಸೊಸೆಯಾಗಿ ಬಂದಿರೋದ್ರಿಂದ ಮುಂದೆಲ್ಲ ಒಳ್ಳೆಯದೇ ಆಗುತ್ತೆ. ಈಗ ನೀನು ಮಾಡಬೇಕಾಗಿರೋದಿಷ್ಟೇ, ನಿನ್ನ ಸೊಸೆನ ನೀನು ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಗುರುಗಳೇ, ವೈಯಕ್ತಿಕ ಅನುಮಾನ ಏನೇ ಇದ್ರೂ ನಿಮ್ಮ ಈ ಮಾತು ತುಂಬ ಧೈರ್ಯ ಕೊಡ್ತಾ ಇದೆ. ನಿಮ್ಮ ಮಾತನ್ನ ನಾನು ಯಾವತ್ತೂ ಮುರಿದೋಳಲ್ಲ. ನೀವು ಹೇಳ್ದಾಗೆ ಆಗಲಿ. ಶಾಂತಿರಸ್ತು, ಪುಷ್ಟಿರಸ್ತು. ನಾನು ರಾಧಾ ಜೊತೆನೂ ಮಾತಾಡಬೇಕು. ಸರ್, ಅದು ಯಾಕೆ ಸರ್? ಏನೋ ಸುಟ್ಟಿನ ಬೆಕ್ಕಿನ ಥರ ಆ ಕಡೆ ಓಡಾಡ್ತಾ ಇದ್ದೀರಾ. ನೀವು ಟೆನ್ಷನ್ ಮಾಡ್ಕೊಂಡು ನಮಗೂ ಟೆನ್ಷನ್ ಕೊಡ್ತಾ ಇದ್ದೀರಾ. ಅದೇನೋ ಸುಟ್ಟಿರೋದಾ? ಯಾಯ್, ನಮ್ಮ ಜೀವನನೇ ಎಕ್ಕುಟ್ಟಾಗ್ತಾ ಇದೆ ಅನ್ನೋ ಟೆನ್ಷನಲ್ಲಿ ನಾವಿದ್ರೆ ನಿನಗೆ ಕಾಮಿಡಿನಾ? ಊರ್ ಮೇಲೆ ಊರ್ ಬಿದ್ದು ಪ್ರಳಯ ಆಗುತ್ತೆ ಅಂತಂದ್ರು, ಆಮೇಲೆ ನೋಡ್ಕೊಳ್ಳೋಣ ಬಿಡು ಅನ್ನೋ ನೀವು ಯಾಕಿದ್ರೆ ಓದಾಡ್ತಿದ್ದೀರಾ ಅಂತ ಕೇಳ್ಬೋದಾ? ಮೋಸ, ದೊಡ್ಡ ಮೋಸ ಆಗಿದೆ. ಎಲ್ಲ ಸೇರಿ ಹಸಿ ಸುಳ್ಳು ಹೇಳಿ ನನಗೆ ಮದುವೆ ಮಾಡಿಸೋ ಸ್ಕೀಮ್ ಹಾಕ್ಕೊಂಡಿದ್ರು. ಮದುವೆ ನಡೀಲಿಲ್ಲ, ಬದುಕೊಂಡೆ. ಅಪ್ಪಿ ಮದುವೆ ಆಗ್ಬಿಟ್ಟಿದ್ರೆ ಕಣ್ಕನೂ ಇರಲಿಲ್ಲ, ಸುಡ್ಗಾಡು ಇರಲಿಲ್ಲ. ಎಲ್ಲ ಸೇರಿ ನನಗೆ ಹೊಗೆ ಹಾಕ್ಸೋ ಪ್ಲಾನ್ ಮಾಡ್ಕೊಂಡಿದ್ರು ಅಷ್ಟೇ. ಆ ನಕ್ಷತ್ರದ ಮದುವೆ ಆಗ್ಬಿಟ್ಟಿದ್ರೆ ಪ್ರತಿದಿನ ಟೆರೆಸ್ ಮೇಲೆ ನಿಂತ್ಕೊಂಡು ನಕ್ಷತ್ರ ನೆನ್ಸೋ ಪ್ರೋಗ್ರಾಮ್ ಆಗ್ಬಿಡ್ತಿತ್ತು. ಈಗೆಲ್ಲ ಕ್ಲಿಯರ್ ಆಯ್ತಲ್ಲ ಸರ್, ನಾನಿನ್ ಹೊರಡ್ಲಾ? ಎಲ್ಲಿಗೆ? ಎಲ್ಲಿಗೆ ಅಂದ್ರೆ ನಮ್ಮನೆಗೆ. ಡೀಲ್ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂತ ಕೇಳಿದ್ದು. ಅಮ್ಮ, ಕಂಡೀಷನ್ ಕಮಲಾಕ್ಷಿ. ಆಲ್ರೆಡಿ ಹೈದಲ್ಲಿ ಬಿದ್ದಿರೋ ತಲೆ ಮೇಲೆ ಕಲ್ಲು ಎಸೆಯೋದು ಅಂದ್ರೆ ಇದೇನಮ್ಮ? ಏಯ್, ನೀನು ಹುಡುಗಾಟ ಆಡ್ತಿದ್ಯಾ? ಡೀಲ್ ಅಂದ್ರೆ ಡೀಲು, ಅದೇನು ಮಕ್ಕಳಾಟನ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಮ್ಮ. ಇದು T20 ಅಲ್ಲ, ಟೆಸ್ಟ್ ಕ್ರಿಕೆಟು. ಇಲ್ಲಿ ಫಿಕ್ಸ್ ಮಾಡ್ಬೇಕಾಗಿರೋ ಮ್ಯಾಚ್ಗಳು ತುಂಬಾನೇ ಇವೆ. ಸಾರಿ, ಅಲ್ಲಿವರೆಗೂ ನಂಗೆ ಕಾಯಕ್ಕಾಗಲ್ಲ. ಏನ್ ಚಿನ್ನ ಇದು? ಇಷ್ಟು ಚಿಕ್ಕ ವಿಚಾರಕ್ಕೆಲ್ಲ ಯಾರಾದ್ರೂ ಬೇಜಾರು ಮಾಡ್ಕೊಳ್ತಾರಾ? ಜೀವ ಕೊಟ್ಟು ಪ್ರೀತಿ ಮಾಡಿರೋ ಅಪರೂಪದ ಪ್ಯೂರ್ ಲವ್ ಅಂದ್ರೆ ಕನ್ನಡದಲ್ಲಿ ಪವಿತ್ರ ಪ್ರೇಮ ನಮ್ದು. ಸಂಸಾರ ಅಂದಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ ಅಂತ ಬಾಬಾ ಬ್ರಹ್ಮಾನಂದ ಅವರು ಬೇಸ್ ವಾಯ್ಸಲ್ಲಿ ಭಾಷಣ ಮಾಡಿರೋದನ್ನ ನೀನ್ ಕೇಳಿಲ್ವ ಚಿನ್ನ? ನೋ ಪ್ರಾಬ್ಲಮ್, ಸಿಡಿ ಇದೆ, ಕೇಳಿಸ್ತೀನಿ. ಸ್ವಲ್ಪ ಸಮಾಧಾನ ಮಾಡ್ಕೋಬೇಕು ಚಿನ್ನ. ಇಷ್ಟಕ್ಕೆಲ್ಲ ಮೂತಿ ಊದಿಸ್ಕೊಂಡ್ಬಿಟ್ರೆ ನನ್ನ ಹಾರ್ಟಿಗೆ ಲಕ್ವನೇ ಹೊಡೆದಂಗೆ ಆಗೋಗುತ್ತೆ. ನೀನೊಂದು ಮುತ್ತು ಕೇಳಿದೆ, ನಾನು ಆಮೇಲೆ ಕೊಡ್ತೀನಿ ಅಂತೆ. ಅದಕ್ಕೆ ಎಷ್ಟು ಕೋಪನಾ? ಸರಿ, ನಾನು ಈಗಲೇ ಕೊಡ್ತೀನಿ. ಒಂದಲ್ಲ 100 ಮುತ್ತು ಕೊಡ್ತೀನಿ. ಈ ಕಂಡೀಷನ್ ಕಮಲಾಕ್ಷಿ ನಕ್ಷತ್ರ ಬಂದಿಯಾಳೆ.
ಅದಕ್ಕೆ ಇಷ್ಟೆಲ್ಲ ಟವ್ವು. ನನ್ನ ಮೇಲಾಣೆ ಎಲ್ಲ ಟವ್ವೇನೆ. ಓಕೆನಾ? ನಕ್ಷತ್ರ, ವಾಟ್ ಸರ್ಪ್ರೈಸ್! ನೀನ್ ಯಾವಾಗ ಬಂದೆ? ಹೊಸದಾಗಿ ಮದ್ವೆ ಆಗಿರೋ ರೂಮ್ಗೆ ಹಾಗೆಲ್ಲ ಹೇಳ್ದೆ ಕೇಳ್ದೆ ಬರಬಾರ್ದು ನಿಂಗೆ ಗೊತ್ತಿಲ್ವಾ? ನನಗೆ ಮರ್ತೇ ಹೋಯ್ತು, ನೀನ ಮದ್ವೆನೇ ಆಗಿಲ್ಲ ಅಲ್ವಾ? ಹೋಗ್ಲಿ ಬಿಡು, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಡೋರ್ನ ಅಂತ ನಾಕ್ ಮಾಡ್ಕೊಂಬ. ಓಕೆ? ಈಗ ನಾಕ್ ಮಾಡ್ದೆ, ಇಲ್ಲಿಗೆ ಯಾಕೆ ಬಂದೆ? ನಿಮ್ಮಿಬ್ರು ರೊಮ್ಯಾನ್ಸ್ ನೋಡಕ್ಕಂತೂ ಬಂದಿಲ್ಲ. ರಾಧನ್ ಕರೀತಿದ್ದಾರೆ, ಹೇಳೋಗೋಣ ಅಂತ ಬಂದೆ. ಸೂಪರ್ ಪರ್ಫಾರ್ಮೆನ್ಸ್ ಅಲ್ಲ, ಕನ್ವಿನ್ಸ್ ಆಗ್ಬಿಟ್ಲು. ನಮ್ಮ ಕುಟುಂಬದಲ್ಲೆಲ್ಲ ಬೆಸ್ಟ್ ಅವಾರ್ಡ್ ನನಗೇನೆ. ಏನೋ ಇಂಪಾರ್ಟೆಂಟ್ ಕೆಲಸ ಅಂತೆ, ನಿನ್ನ ಕರಿತಿದ್ದಾರೆ. ಹೋಗು ಹೋಗು ಹೋಗು. ಹೋಗ್ತೀನಿ, ವಾಪಸ್ ಬಂದು ನಿಮ್ಮನ್ನು ಸರಿಯಾಗಿ ವಿಚಾರಿಸ್ಕೊತೀನಿ. ನನಗೆ ಅವಾರ್ಡ್ ಬಂದ್ಬಿಡುತ್ತೆ ಅಂತ ಹೊಟ್ಟೆ ಕಿಚ್ಚೊಳಗೆ. ಯಾವುದಕ್ಕೋ ಅವಾರ್ಡ್ ರಿಸೀವ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ನಾನು ಏನೇ ಮಾತಾಡಿದ್ರು, ಪ್ರಶ್ನೆ ಕೇಳಿದ್ರು, ಅನುಮಾನ ವ್ಯಕ್ತಪಡಿಸಿದ್ರು ನಿನಗೆಲ್ಲಾನು ಅಯೋಮಯವಾಗೇ ಇರುತ್ತೆ ಅಂತ ನಾನು ಊಹಿಸಬಲ್ಲೆ. ಅಸಹಜವಾದದ್ದು ಬಹಳ ಸರಳವಾಗಿ ನಡೆದುಬಿಟ್ಟಿದೆ ಅಲ್ವಾ ಇಲ್ಲಿ? ನೀವು ಜ್ಞಾನಿಗಳು. ನಿಮ್ಮ ಪ್ರಶ್ನೆಗೆ ನಾನು ಏನೇ ಉತ್ತರ ಕೊಟ್ಟರು ಅದು ಸಮಂಜಸವಾಗಿರಲ್ಲ ಗುರುಗಳೇ. ನೀನು ಯಾಕೆ ಕೃಷ್ಣನ ಮದುವೆ ಆದೆ, ಹೇಗೆ ಅವನ ಮದುವೆ ಆದೆ ಅಂತ ನಾನು ಯಾವ ಪ್ರಶ್ನೆನೂ ಕೇಳಲ್ಲ ಮಗು. ಯಾಕೆ ಅಂದರೆ ಕ್ರಿಯೆ ಮುಗಿದು ಬಿಟ್ಟಿದೆ. ಕರ್ತೃ ಕ್ರಿಯೆಯನ್ನು ಮುಗಿಸಿದ ಮೇಲೆ ಫಲದ ಬಗ್ಗೆ ಯೋಚನೆ ಮಾಡಬಾರ್ದು. ಅದು ಆ ಭಗವಂತಗೆ ಬಿಟ್ಟು ಅವನೇ ನೋಡ್ಕೊತಾನೆ. ಸದ್ಯಕ್ಕೆ ನಾನು ಹಿಂದೆ ನಡೆದಿದ್ದನ್ನ ಬಿಟ್ಟು ಬೇರೆ ಏನೂ ಯೋಚನೆ ಮಾಡೋ ಪರಿಸ್ಥಿತಿಲಿ ಇಲ್ಲ ಗುರುಗಳೇ. ಮುಂದಿನ ಬಗ್ಗೆ ನನಗೆ ಭರವಸೆನೂ ಇಲ್ಲ, ಚಿಂತೆನೂ ಇಲ್ಲ. ನಿರ್ಲಿಪ್ತಳಾಗೋ ಮನೋಸ್ಥಿತಿ ನಿನಗೆ ಬೇಡ. ನೀನಿನ್ನೂ ಮಾಡಬೇಕಾದ ಕೆಲಸ ಬಹಳಷ್ಟಿದೆ. ಏನೇನೋ ಆಗ್ಬಿಟ್ಟಿದೆ ಅನ್ನೋ ಭಯ ನಿನ್ನನ್ನು ಕಾಡ್ತಾ ಇರ್ಬೋದು. ಆದರೆ ಏನು ಆಗಬೇಕಾಗಿದೆಯೋ ಅದೇ ಆಗುತ್ತೆ. ಅದನ್ನು ಬಿಟ್ಟು ಬೇರೇನೂ ಆಗೋಕ್ಕೆ ಸಾಧ್ಯ ಇಲ್ಲ ಮಗಳೇ. ನಿನಗೆ ವಿಚಿತ್ರ ಅನಿಸ್ಬಹುದು, ಆದರೆ ಅದೇ ಸತ್ಯ ಮಗು. ನೀನು ನಿನ್ನ ಗಮ್ಯದ ಕಡೆ ಹೋಗ್ತಾ ಇದ್ದೀಯ. ಸದ್ಯಕ್ಕೆ ಅದೇ ದಾರಿ ತುಳಿದಿದ್ದೀಯ. ಅರ್ಥ ಆಗಿಲ್ಲ ಗುರುಗಳೇ. ಸದ್ಯಕ್ಕೆ ನಿನಗೆ ಯಾವುದು ಸ್ಪಷ್ಟವಾಗಿ ಕಾಣಿಸಲ್ಲ. ಆದರೆ ಒಂದು ನೀನು ನೆನ್ಪಿಟ್ಕೋಬೇಕು, ಈ ನಿನ್ನ ದಾರಿ ಹೂವಿನ ಹಾದಿಯಂತೂ ಅಲ್ಲ ಮಗು. ಯಾಕಂದರೆ ಹಣ್ಣಿನ ಬುಟ್ಟಿಯಲ್ಲಿ ಕೆಲವು ಕೊಳೆತು ಹಣ್ಣುಗಳು ಇರಬಹುದು. ಅದನ್ನು ಬೇರ್ಪಡಿಸಿ ಚೆನ್ನಾಗಿರೋ ಹಣ್ಣುಗಳನ್ನು ಕಾಪಾಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಮಗಳೇ. ನಾನು ಕಾಪಾಡ್ಕೋಬೇಕಾ? ಅದು ಇಲ್ಲಿ ನನಗೆಲ್ಲ ಒಗಟೊಗಟಾಗಿ ಅನ್ನಿಸ್ತಿದೆ ಗುರುಗಳೇ. ಜೀವನ ಅನ್ನೋದೇ ಒಗಟು ಮಗಳೇ. ಅದನ್ನು ಬಿಡಿಸ್ತಾ ಹೋಗೋದೇ ನಮ್ಮ ಕರ್ಮ. ಇದೆಲ್ಲ ನೀನು ಯಾಕೆ ಮಾಡಬೇಕು, ಇದರಿಂದ ನಿನಗೇನು ಲಾಭ ಅಂತ ನೀನು ನನ್ನನ್ನು ಕೇಳಬಹುದು. ಆದರೆ ಮುಂದೆ ಇಲ್ಲಿಂದಾನೇ ನಿನಗೆ ಒಳ್ಳೇದಾಗತ್ತೆ ಮಗು. ವಿಧಿ ಬರಹ ದೇವ್ರ ನಿರ್ಧಾರ ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ.